ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ದೀಪ್ 2848 ಯೂಟ್ಯೂಬ್ ಚಾನಲ್. ಈಗಾಗಲೇ ಏನು ಕಂಪ್ಲೀಟ್ ಅಪ್ಡೇಟ್ ಬಿಡ್ತಾ ಇರೋದಂದರೆ ಈ ವಿಡಿಯೋದಲ್ಲಿ 22ನೇ ಕಂತು ಮತ್ತು 21ನೇ ಕಂತು ಗೌರಿ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆ, ಎಷ್ಟು ಹಣ ಬಿಡುಗಡೆ ಮಾಡುತ್ತಾರೆ ಮತ್ತು ಯಾವ ತಿಂಗಳದು ಬಿಡುಗಡೆ ಮಾಡುತ್ತಾರೆ, 2,000, 4,000, 6,000 ಬಿಡುಗಡೆ ಮಾಡುತ್ತಾರಂತೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಬಿಡುತ್ತೇವೆ. 2,000 ಬಿಡುಗಡೆ ಮಾಡ್ತಾರಾ, 4,000 ಬಿಡುಗಡೆ ಮಾಡ್ತಾರಾ, ಇಲ್ಲಾಂದರೆ ಡೈರೆಕ್ಟಾಗಿ 6,000 ಹಣ ಬಿಡುಗಡೆ ಮಾಡುತ್ತಾರೆಂದು ಈ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ನಾವು ಅಪ್ಡೇಟನ್ನು ಅಫಿಷಿಯಲ್ ಆಗಿ ಬಿಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಫಸ್ಟಲ್ಲಿ ನಾವು ತೋರಿಸಿದ್ದೇವೆ, ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡುವ ಮೂಲಕ ನಮ್ಮ ವಿಡಿಯೋಸ್ ನಿಮಗೆ ತಪ್ಪದೇ ಬರುತ್ತದೆ. ಈ ವಿಡಿಯೋದಲ್ಲಿ ನಾವು ಗೌರಿ ಗಣೇಶ ಹಬ್ಬಕ್ಕೆ 2,000, 4,000, 6,000 ಹಣ ಬಿಡುಗಡೆ ಮಾಡುತ್ತಾರಾ ಇಲ್ಲಂತ ಈ ವಿಡಿಯೋದಲ್ಲಿ ನಾವು ಅಫಿಷಿಯಲ್ ಆಗಿ ಅಪ್ಡೇಟ್ ಬಿಟ್ಟಿದ್ದೇವೆ. ವಿಡಿಯೋದಲ್ಲಿ ಲಕ್ಷ್ಮಿ ಹಬ್ಬಕವರು ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸಿದ್ದಾರೆ. 2,000 ಹಣ ಬಿಡುಗಡೆ ಮಾಡುತ್ತಾರಾ, ಇಲ್ಲಾಂದರೆ ಒಂದು ಕಂತನ್ನು ಮಾಡುತ್ತಾರಾ, ಇಲ್ಲಾಂದರೆ 2ನೇ ಕಂತು ಮಾಡುವುದಿಲ್ಲ ಅಂತ ಈ ವಿಡಿಯೋದಲ್ಲಿ ಫುಲ್ ಲಕ್ಷ್ಮಿ ಹಬ್ಬಕರವರು ನಮಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನೆಂದರೆ ಅಪ್ಡೇಟ್ ಬಂದ್ಬಿಟ್ಟು, ಕಳೆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ 4 ತಿಂಗಳ ನಂತರ 2,000 ಹಣ ಜಮಾ ಆಗಿಲ್ಲ. ಯಾಕೆಂದರೆ ಪ್ರತಿ ಜನರು ಹೇಳುತ್ತಿದ್ದರು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗಿಬಿಡುತ್ತದೆ ಅಂತ ಸಾಕಷ್ಟು ಡೌಟುಗಳನ್ನು ಇತ್ತು. ಈ ವಿಡಿಯೋದಲ್ಲಿ ನಾವು ಫುಲ್ ಡೀಟೇಲಾಗಿ ಹೇಳುತ್ತೇವೆ. ಮತ್ತು ನಮಗೆ 2,000 ಹಣ ಗೃಹಲಕ್ಷ್ಮಿ ಯೋಜನೆ ವರಲಕ್ಷ್ಮಿ ಹಬ್ಬದಿಂದ 2,000 ಹಣ ಬೀಳುತ್ತಾ ಬಂದಿತ್ತು. ಮ್ಯಾಕ್ಸಿಮಮ್ 60 to 70% ಆಫ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಂಡಿದ್ದಾರೆ. ಪೆಂಡಿಂಗ್ ಇರೋರಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾ ಲಕ್ಷ ಜನರಿಗೆ ಬೀಳುತ್ತಾ ಬರುತ್ತಿದೆ ಗೃಹಲಕ್ಷ್ಮಿ ಯೋಜನೆ. 21ನೇ ಕಂತಿಗೆ ಯಾರಿಗೂ ಟೆನ್ಷನ್ ಇಲ್ಲ, ಬಂದಿರೋರಿಗೂ ಟೆನ್ಷನ್ ಇಲ್ಲ, ಬಂದಿರೋರಿಗೂ ಟೆನ್ಷನ್ ಇಲ್ಲ. ಯಾಕಂದರೆ ಅವರು ಇನ್ನು ಲಕ್ಷ ಜನರಿಗೆ 70-80% ಜನರಿಗೆ ಬಿದ್ದೋಗಿದೆ, ಇನ್ನು ಅವ್ರಿಗೂ ಬೀಳುತ್ತಂತ ಧೈರ್ಯ ಬಂದಿದೆ. ಈಗ 22ನೇ ಕಂತು ಯಾವಾಗ ಬೀಳುತ್ತಂತಂತೂ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಮತ್ತು ಯಾವಾಗ ಬೀಳುತ್ತದೆ, ಎಷ್ಟು ಹಣ ಬೀಳುತ್ತದೆ, 4,000 ಹಣ, 2,000 ಹಣ, ಡೈರೆಕ್ಟ್ ಇಲ್ಲಾಂದರೆ 6,000 ಹಣ ಬಿಡುಗಡೆ ಮಾಡುತ್ತಾರಾ ಇಲ್ಲ ಅಂತ ಈ ವಿಡಿಯೋದಲ್ಲಿ, ಮತ್ತು ಯಾವ ತಿಂಗಳಲ್ಲಿ ಎಂಥ ಇದನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್, ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿದರೆ ನಿಮಗೆ ಫುಲ್ ಡೀಟೇಲ್ ಅರ್ಥ ಆಗುತ್ತದೆ. ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಲಕ್ಷ್ಮಿ ಹಬ್ಬಕರವರು ಹೇಳಿರೋದು ಹಣ ಜಮಾ ಆಗುತ್ತದಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಲಕ್ಷ್ಮಿ ಹಬ್ಬಕರವರೇ ನಮಗೆ ಅಪ್ಡೇಟ್ ಬಿಟ್ಟಿರೋದು. ಏನೆಂದರೆ 2,000 ಹಣ 3 ತಿಂಗಳು ಪೆಂಡಿಂಗ್ ಇದ್ದರು, ಅದನ್ನು ವರಲಕ್ಷ್ಮಿ ಹಬ್ಬದಿಂದ ಬಿಡುಗಡೆ ಆಯಿತು. ಮತ್ತು 2ನೇ ಕಂತು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದಾಗ, ಅವರು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡುತ್ತೇವೆ ಎಂದು ನಾವು ಬಿಡುಗಡೆ ಮಾಡಿ ಖುಷಿಯಾಗಿರುತ್ತಾರೆ ಎಂದು ಅವರು ಹೇಳಿದ್ದಾರೆ. 100% ಬಿಡುಗಡೆ ಮಾಡುತ್ತಾರೆ ಅಂತ ಕೂಡ ಹೇಳಿಲ್ಲ, 100% ಬಿಡುಗಡೆ ಮಾಡಲ್ಲ ಅಂತ ಕೂಡ ಗೊತ್ತಿಲ್ಲ. ಏನಂತ ಹೇಳಿಕೆ ಅಂದರೆ ಆಸೆ ಇದೆ ಎಂದು ಬಿಡುಗಡೆ ಮಾಡೋಕೆ ಅಂತ ಹೇಳಿರುವುದು ಅದು. ಮತ್ತು ಯಾವ ತಿಂಗಳು ಅಂತ ಕೇಳಿದರೆ ನೀವು, ಅದು ಬಂದುಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ವರಲಕ್ಷ್ಮಿ ಹಬ್ಬದಿಂದ 2,000 ಹಣ ಜಮಾ ಮಾಡಲು ಆಯಿತು. ಮತ್ತು ಇನ್ನೊಂದು ಗೌರಿ ಗಣೇಶ ಹಬ್ಬದ ದಿನ ಆಗಿರಬಹುದು, ಅದರ ಹಿಂದಿನ ದಿನ ಆಗಿರಬಹುದು, ಅದರ ಮುಂದಿನ ದಿನ ಆಗಿರಬಹುದು, ಹಬ್ಬದ ದಿನವೇ ಆಗಿರಬಹುದು, ಅವತ್ತು 2,000 ಹಣ ಬಿಡುಗಡೆ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಅದು ಯಾವ ತಿಂಗಳದು 2,000 ಬಿಡುಗಡೆ ಮಾಡುತ್ತಾರೆ ಎಂದು ಕೇಳಿದಾಗ, ಅದು ಮೇ ತಿಂಗಳು 2,000 ರೂಪಾಯಿ ಅಷ್ಟೇ ಬಿಡುಗಡೆ ಮಾಡುತ್ತಾರೆ ಎಂದು ಲಕ್ಷ್ಮಿ ಹಬ್ಬಕರವರೇ ಹೇಳಿಕೆಯನ್ನು ಹೇಳಿದ್ದಾರೆ ನಮಗೆ. ಮತ್ತೆ ಹೇಳುತ್ತಿದ್ದೇನೆ, 2,000 ಹಣ ಮಾತ್ರ ಜಮಾ ಮಾಡುತ್ತಾರೆ, 4,000, 6,000 ಜಮಾ ಮಾಡುವುದಿಲ್ಲ, ಮಾಡೋಕ್ಕೂ ಆಗುವುದಿಲ್ಲ. ಏಕೆಂದರೆ 1,20,00,000 ಜನರಿಗೆ 6,000 ಜಮಾ ಮಾಡಿದರೆ ಹೇಗೆ ಆಗುತ್ತದೆ ನೀವೇ ನೋಡ್ಕೊಳ್ಳಿ. ಮತ್ತು 2,000ಗೆ ಅಷ್ಟಾಗುತ್ತದೆ, ಇನ್ನು 4,000 ಆದರೆ ಎಷ್ಟು ಆಗುತ್ತದೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಬಹುದು, ಹಂಗೆ ಕೇಳಬಹುದು. 6,000 ಹಾಕುವುದು, 4,000 ಹಾಕುವುದು ಪ್ರೋಸೆಸ್ಸು ಆಗುವುದಿಲ್ಲ. ಇದರಿಂದ 2,000 ಹಣ ಮೇ ತಿಂಗಳದು ಅವರು ಬಿಡುಗಡೆ ಮಾಡುತ್ತಾರೆ ಎಂದು ಅವರು ಲಕ್ಷ್ಮಿ ಹಬ್ಬಕರವರು ಅವರು ಆಸೆ ಎಂದು ಹೇಳಿರುವುದು. ಮತ್ತೆ ಜೂನ್ ಜುಲೈ ಬಾಕಿ ಇರುತ್ತದೆ. ಅದು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ನಾವು ನೆಕ್ಸ್ಟು ಅಪ್ಡೇಟ್ ವಿಡಿಯೋದಲ್ಲಿ ಬಿಡುತ್ತೇವೆ. ಮತ್ತು ಇದು 2,000 ಹಣವನ್ನು ಅವರು ಗೌರಿ ಗಣೇಶ ಹಬ್ಬಕ್ಕೆ ಬಿಡುತ್ತಾರೆ ಎಂದು ಲಕ್ಷ್ಮಿ ಹಬ್ಬಕರವರಿಗೆ ಆಸೆ ಇದೆ ಎಂದು ಹೇಳಿದ್ದಾರೆ. ಅದರಿಂದ ನಿಮಗೆ ಈ ವಿಡಿಯೋವನ್ನು ನೋಡಿದ್ದು ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ನಾವು ಥ್ಯಾಂಕ್ ಯು ಎಂದು ಹೇಳುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋವನ್ನು ಮೊದಲಾಗಿ ನೋಡಿರುವವರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿರೋರು ಫಸ್ಟಿಗೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ ಮತ್ತು ಬೆಲ್ಲೈಕನ್ ಹೊಡಿರಿ. ಹಾಗೆ ಮಾಡಿದರೆ ನಮ್ಮ ತಪ್ಪದೇ ವಿಡಿಯೋಸ್ ನಿಮಗೆ ಯಾವತ್ತೂ ಬರುತ್ತದೆ, ಮತ್ತು ನಾವು ಬಿಡೋ ಅಪ್ಡೇಟ್ಸು ನಿಮಗೆ ಯಾವತ್ತೂ ಬರುತ್ತದೆ. ಮತ್ತು ಅಪ್ಡೇಟ್ ಬಿಟ್ಟಂಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬೀಳುತ್ತದೆ ಅಂದರೆ ನಿಮಗೆ ಪ್ಲ್ಯಾನ್ ಕೂಡ ಇರುತ್ತದೆ. ಅದರಿಂದ ಲಕ್ಷ್ಮಿ ಹಬ್ಬಕರವರು ಕೂಡ ಹೇಳಿದ್ದಾರೆ 2,000 ಹಣವನ್ನು ನಾವು ಗೌರಿ ಗಣೇಶ ಹಬ್ಬದಿಂದ ನಾವು 2,000 ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಆಸೆ ಇದೆ ಎಂದು ಹೇಳಿದ್ದಾರೆ. ಯಾಕಂದರೆ ಗೌರಿ ಗಣೇಶದ ತಿಂಗಳು ಬಂದ್ಬಿಟ್ಟು ಯಾವ ತಿಂಗಳು ಅಂದರೆ ಅದು ಬಂದ್ಬಿಟ್ಟು ಮೇ ತಿಂಗಳು 2,000 ಮಾತ್ರ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿರೋದು. ಯಾಕೆಂದರೆ 6,000 ಬಿಟ್ಟರೆ ಅವರು 2,000 ಮಾಡೋಕ್ಕೆ 1,40,00,000 ಜನರ ಕರ್ನಾಟಕದಲ್ಲಿ ಅವರು ಮಾಡೋಕ್ಕೆ ಅವ್ರ ಕೈಯಲ್ಲಿ ಇದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತಿದೆ. ನಾವು ಇನ್ನು 6,000 ಇದು ಪ್ರೋಸೆಸ್ಸನ್ನು ಅವರಿಗೆ ಕೈಯಲ್ಲಿ ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತದೆ 6,000. ಅದರಿಂದ 2,000 ಹಣ ಅವರು ಇದು ಮೇ ತಿಂಗಳಿನ ಹಣ 2,000 ಹಣ ಗಣೇಶ ಹಬ್ಬದ ಗೌರಿ ಹಬ್ಬದ ಮುಂದಿನ ದಿನ ಆಗಿರಬಹುದು, ಹಿಂದಿನ ದಿನ ಆಗಿರಬಹುದು, ಆದರೆ ಹಬ್ಬದ ದಿನದಿಂದಲೂ ಬೀಳಬಹುದು ಎಂದು ಲಕ್ಷ್ಮಿ ಹಬ್ಬಕರವರೇ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದವರಿಗೆ ನಮ್ಮದಿಂದ ಒಂದು
ಥ್ಯಾಂಕ್ ಯು. ಮತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನೀವು ಲಾಸ್ಟಲ್ಲಿ ಹೋಗುವಾಗ ಸಬ್ಸ್ಕ್ರೈಬ್ ಬಟನನ್ನು ಹೊಡೆದಿ, ಲೈಕನ್ನು ಹೊಡೆದಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊಡೆದರೆ ನಮ್ಮ ಮೂಲಕ ವೀಡಿಯೋಸ್ ನಿಮಗೆ ಬರುತ್ತದೆ. ಆದ್ದರಿಂದ ನಿಮಗೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಒಂದು ಥ್ಯಾಂಕ್ ಯು ಅನ್ನು ಹೇಳುತ್ತಿದ್ದೇವೆ. ಹೀಗೆ ಬೆಲ್ಲೈಕನ್ ನೋಡಿದರೆ ನಮ್ಮ ವೀಡಿಯೋಸ್ ನಿಮಗೆ ತಪ್ಪದೇ ಬರುತ್ತದೆ. ಅಪ್ಡೇಟ್ಸನ್ನು ಬಿಡುತ್ತಿದ್ದೇವೆ. ಮತ್ತು ಜೂನ್ ಜುಲೈ ತಿಂಗಳಿನ ಅಪ್ಡೇಟ್ ಅವರು ಯಾವಾಗ ಹೇಳುತ್ತಾರೆ ಕೊಟ್ಟಾಗ ನಾವು ಅಪ್ಡೇಟನ್ನು ಬಿಡುತ್ತೇವೆ. ಇದರಲ್ಲಿ ತೋರಿಸಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.